ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾಲೆಂಜ್ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಶನಿವಾರ ಸಂಚಿಕೆ ಅಂದರೆ ಫಿನಾಲೆ ಸಂಚಿಕೆಯಲ್ಲಿ ಮೊದಲೇ ಶನಿವಾರ ಸಂಚಿಕೆಯಲ್ಲಿ ಒಬ್ಬರು ಹೊರಗಡೆ ಬಂದಿದ್ದಾರೆ ಅಂತ ಹೇಳಿ ಟಾಪ್ 6ನಲ್ಲಿಂದ ಇವಾಗ ಟಾಪ್ 5 ಆಗಿದ್ದಾರೆ. ಮನೆ ಒಳಗೆ ಟಾಪ್ 6ನಲ್ಲಿ ಯಾರು ಹೆಲ್ಮೆಟ್ ಆದರು, ಮನೆಯಿಂದ ಯಾರು ಹೊರಗಡೆ ಬಂದರು, ಫಸ್ಟ್ ಎಲಿಮಿನೇಷನ್ ಯಾರಾದರು, ಅದಲ್ಲೇ ಟಾಪ್ 5ನಲ್ಲಿ ಯಾರು ಮನೆಗೆ ಹೋದ್ರು ಅನ್ನೋದ್ರ ಬಗ್ಗೆ ಇನ್ನು ಅರ್ಧ ಗಂಟೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಅದ್ರ ಬಗ್ಗೆ ಇದ್ರ ಬಗ್ಗೆ ನಾನು ಇದಕ್ಕಿಂತ ಮುಂಚೆನೇ ಅಪ್ಡೇಟ್ ಕೊಟ್ಟಿದ್ದೆ, ವೋಟಿಂಗ್ ಲೈನ್ಸ್ ಪ್ರಕಾರ ಯಾರು ಯಾವ ಸ್ಥಾನದಲ್ಲಿರೋ ಅಂತ. ಅದೇ ರೀತಿ ಆಗಿದೆ ಅಂತ ಹೇಳ್ಬೋದು. ಇವಾಗ ಟಾಪ್ 6ನಲ್ಲಿ ಅವರೇ ಹೊರಗಡೆ ಬಂದಿದ್ದಾರೆ. ಯಾರು ಅಂತ ನೋಡೋಣ ಬನ್ನಿ, ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಫಿನಾಲೆ ಅಪ್ಡೇಟ್ಗಳಿಗೆ ಕ್ಷಣಕ್ಕೆ ಫಿನಾಲೆ ಅಪ್ಡೇಟಿಗೆ ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಫೈನಲ್ ಇನ್ನೇನು ಸ್ಟಾರ್ಟ್ ಆಗೋಕ್ಕೆ ಇನ್ನೇನು ಒಂದು ತಾಸಿದೆ ಅಂತ ಹೇಳ್ಬೋದು ಫಿನಾಲೆ. ಅದಲ್ಲದೆ ಶನಿವಾರ ಸಂಚಿಕೆಯಲ್ಲಿ ಈಗಾಗಲೇ ಮನೆಯಿಂದ ಒಬ್ಬರು ಹೊರಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಅವ್ರು ಯಾರು? ಟಾಪ್ 6ನಲ್ಲಿ ತ್ರಿವಿಕ್ರಮ್, ಹನುಮಂತು, ಮೋಕ್ಷಿತಾ, ಭವ್ಯ, ಮಂಜಣ್ಣ ಹಾಗೂ ರಜತ್ ಅವರಿದ್ದರು. ಇದ್ರಲ್ಲಿ ಫಸ್ಟ್ ಸೇವ್ ಯಾರು ಆಗ್ತಾರೆ ಅಂತಂದರೆ, ಫಸ್ಟ್ ಸೇವ್ ಬಂದು ತ್ರಿವಿಕ್ರಮ್ ಅವರು ಆಗ್ತಾರೆ, ಸೆಕೆಂಡ್ ಸೇವ್ ಬಂದು ಭವ್ಯಗೌಡವ್ರು ಆಗ್ತಾರೆ, ಥರ್ಡ್ ಸೇವ್ ಬಂದು ಯಾರು ಆಗ್ತಾರೆ ಅಂತಂದರೆ ಇವತ್ತಿನ ಸಂಚಿಕೆ ಫಸ್ಟ್ ಎಲಿಮಿನೇಷನಲ್ಲಿ ಇವೆಲ್ಲ ಸೇಫ್ ಆಗ್ತಾರೆ. ಆಮೇಲೆ ಹನುಮಂತವ್ರು ಸೇಫ್ ಆಗ್ತಾರೆ. ಲಾಸ್ಟಲ್ಲಿ ಮಂಜು ಹಾಗೂ ಇವ್ರು ಕುಂತಿರ್ತಾರೆ, ರಜತ್ ಅವರು. ಇವರಿಬ್ಬರಲ್ಲಿ ಯಾರು ಹೊರಗಡೆ ಬರ್ತಾರೆ ಅಂತಂದರೆ ಅದು ಬಂದು ರಜತ್ ಅವರು. ಅವ್ರು ಟಾಪ್ 6 ಪಟ ಗಿಳಿಸ್ಕೊಂಡು ಬಿಗ್ ಬಾಸ್ ಮನೆ ಹೊರಗೆ ಬಂದಿದ್ದಾರೆ ಅಂತ ಹೇಳ್ಬೋದು ರಜತ್ ಅವರು. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟರ ಮೂಲಕ ಇವ್ರ ಆಟ ಅಂತ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಬಿಗ್ ಬಾಸಿಗೆ ಒಂದು ಕಳೆ ತಂದಿರಂತ ಹೇಳ್ಬೋದು ರಜತ್ ಅವರು. ಹೌದು, ಅವರು ಇದು ಸೀಸನ್ 1ಇಂದ 11 ಮಟ್ಟ ಹೇಳ್ಬೇಕಂತಂದರೆ ರಜತ್ ಅವರು ಮಾತ್ರ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಫಿನಾಲೆಗೆ ಬಂದಿದ್ದೀನಿ. ಆ ಕಂಟೆಸ್ಟ್ ವೈಲ್ಡ್ ಕಾರ್ಡ್ಗೆ ಬಂದವರು ಇದುವರೆಗೂ ಯಾರು ಫಿನಾಲೆಗೆ ಬಂದೇ ಇಲ್ಲ. ಅದು ರಜತ್ ಅವರು ಅಂತಲೇ ಹೇಳ್ಬೋದು. ಇದು ಇವ್ರ ದಾಖಲೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಈ ಸೀಸನ್ನಲ್ಲಿ ರಜತ್ ಅವರು ಒಂದು ದಾಖಲೆ ಮಾಡಿದ್ರು ಅಂತ ಹೇಳ್ಬೋದು. ಆ ದಾಖಲೆ ಏನಂತಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದು ಫಿನಾಲೆ ಮಟ್ಟ ಹೋಗಿರೋದಂದ್ರೆ ಅದು ರಜತ್ ಅವ್ರಿಗೆ ಮಾತ್ರ. ಸೀಸನ್ 1ಇಂದ ಸೀಸನ್ 11 ಕಳಿಸಿ ಬಿಗ್ ಬಾಸ್ನಲ್ಲಿ. ಅದಲ್ಲದೆ ಎಲ್ಲರೂ ಬಂದಿದ್ರು, ಆದರೆ ಬಂದು 2 ವಾರಕ್ಕೆ ಹೋಗೋದು, ಮಿಡ್ ಹೋಗೋದು ಹಂಗಾಗ್ತಿತ್ತು. ಆದರೆ ರಜತ್ ಅವ್ರು ಮಾತ್ರ ಫಿನಾಲೆ ಮಟ್ಟ ಇದ್ದು ಇವಾಗ ಟಾಪ್ 6 ಪಟ್ಟವನ್ನು ಏರಿಸ್ಕೊಂಡು ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ರು ಅಂತ ಹೇಳ್ಬೋದು. ಅದಲ್ಲದೆ ರಜತ್ ಅವ್ರು ಹೋಗಿದ್ದ ಬಗ್ಗೆ ನಿಮಗೆ ಅನಿಸ್ತು, ಅದು ಯಾರು ಹೋಗಬೇಕಿತ್ತು? ನಾನು ಇದಕ್ಕಿಂತ ಮುಂಚೆ ಪ್ರೆಡಿಕ್ಟ್ ಮಾಡಿ ಹೇಳಿದ್ದೆ, ನಾನು ಟಾಪ್ 6ನಲ್ಲಿ ಬಂದು ಅದ್ರ ರಜತ್ ಅವರೇ ಬರ್ತಾರೆ ಅಂಥೇಳಿ. ಅದೇ ರೀತಿಯಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಹೇಳ್ತಿದ್ದೆವು ಯಾರು ಯಾವ ಸ್ಥಾನದಿಂದಾರೆ ಅಂತೇಳಿ. ಅದೇ ರೀತಿ ನೋಡ್ಬೋದು, ಇವಾಗ ರಜತ್ ಅವರು ಟಾಪ್ 6 ಪಟ್ಟ ಏರಿಸ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ರಜತ್ ಅವರು ಹೋಗಿದ್ದ ಬಗ್ಗೆ ಹೇಗೆ ಅನಿಸ್ತು? ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಬಂದು ಇವರು ಇವಾಗ ಟಾಪ್ 6 ಪಟ್ಟ ಏರಿಸ್ಕೊಂಡು ಮನೆಗಡೆ ಹೋಗಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಟಾಪ್ 5ನಲ್ಲಿ ಯಾರು ಹೋಗ್ತಾರೆ ಅಂತ ಒಂದು ಅರ್ಧ ಗಂಟೆಲಿ ಅಪ್ಡೇಟ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.